ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೊಮ್ಮೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊತೀನಿ. ಕಾರಣ ಇಷ್ಟೇ, ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿದೆ. ಆದರೆ ತುಂಬ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸರ್ ಯಾಕೆ ವಿಡಿಯೋ ಮಾಡೋದು ನಿಲ್ಸಿದ್ದೀರಾ, ನಮಗೆ ತುಂಬ ಕಂಟೆಂಟ್ ಬೇಕಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಂತ ಹೇಳಿದ್ರು. ತುಂಬ ಖುಷಿಯಾಗುತ್ತೆ ನಿಮ್ಮ ಪ್ರೀತಿಗೆ. ಮತ್ತೊಮ್ಮೆ ನಿಮಗೆಲ್ರಿಗೂ ನಮಸ್ಕಾರ ಹೇಳ್ತಾ, ತುಂಬ ಥ್ಯಾಂಕ್ಸ್ ಹೇಳ್ತಾ, ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ಏನಪ್ಪ ಅಂದರೆ, ನಾನು ನೆಟ್ವರ್ಕ್ ಇಂಡಸ್ಟ್ರಿನ ತುಂಬ ಪ್ರೀತಿಸ್ತೀನಿ. ಮತ್ತು ಈ ಇಂಡಸ್ಟ್ರಿ ಒಂದು ಮಿರಾಕಲ್ ಇಂಡಸ್ಟ್ರಿ ಅಂತ ಯಾವಾಗಲೂ ನಾನು ಹೇಳ್ತಿರ್ತೀನಿ. ಸೊ ಆದ್ದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಕನ್ವರ್ಟ್ ಆಗೋಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಒಂದು ದೊಡ್ಡ ಒಂದು ವರದಾನ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಇಂಡಸ್ಟ್ರಿಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ನಾನು ತಿಳ್ಕೊಂಡಿರೋದು ಇಲ್ಲಿ ಇಷ್ಟು ವರ್ಷಗಳ ಕಾಲ ಈ ಇಂಡಸ್ಟ್ರಿಲಿ ಇದ್ಮೇಲೆ ನಾನು ತಿಳ್ಕೊಂಡಿರೋದು ಒಂದೇ, ಇಟ್ ಈಸ್ ಎ ಟೀಮ್ ಸ್ಪೋರ್ಟ್ ಅಂತ. ಇಟ್ ಈಸ್ ಎ ಲೀಡರ್ಶಿಪ್ ಬಿಸ್ನೆಸ್. ನೆಟ್ವರ್ಕ್ ಬಿಸ್ನೆಸ್ ಈಸ್ ಎ ಲೀಡರ್ಶಿಪ್ ಬಿಸ್ನೆಸ್. ಆದ್ದರಿಂದ ಸೊ ಟೀಮ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಅ ಮ್ಯಾಸಿವ್ ಸಕ್ಸಸ್. ಒಂದು ಸಸ್ಟೈನಬಲ್ ಸಕ್ಸಸ್ ಇಂಡಸ್ಟ್ರಿಯಲ್ಲಿ ಸಿಗಬೇಕಂದ್ರೆ ಟೀಮ್ ಫಾರ್ಮೇಷನ್ ಆಗಬೇಕು ಅಂತ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಹೌ ಟು ಬಿಲ್ಡ್ ಎ ಸಕ್ಸಸ್ಫುಲ್ ಟೀಮ್ ಅಂತ, ಅಥವಾ ಮ್ಯಾಸಿವ್ ಟೀಮ್ನ ಯಾವ ರೀತಿ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದೀನಿ ಇವತ್ತು. ಸೊ ಟೀಮ್ ಬಿಲ್ಡಿಂಗ್ ಈಸ್ ಎ ವೆರಿ ಕ್ರೂಷಿಯಲ್ ಎಲಿಮೆಂಟ್ಸ್ ಇನ್ ದಿಸ್ ಬಿಸ್ನೆಸ್, ನೆಟ್ವರ್ಕ್ ಬಿಸ್ನೆಸ್ಸಲ್ಲಿ. ಸೊ ಆದ್ದರಿಂದ ಟೀಮ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ನಿಮಗೆಲ್ಲ ನಾನು ಏನು ಹೇಳಿದಿಷ್ಟೇ, 3 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ ದಟ್ ನಿಮಗೆ ಅರ್ಥ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಭಾಗವಾಗಿ ಒಂದು ರಿಕ್ರೂಟ್ಮೆಂಟ್ ಅಂತ, ಇನ್ನೊಂದು ಟ್ರೈನಿಂಗ್ ಅಂತ, ಇನ್ನೊಂದು ಕಲ್ಚರ್ ಅಂತ 3 ಭಾಗ ಇರುತ್ತೆ ಟೀಮ್ ಬಿಲ್ಡಿಂಗಲ್ಲಿ. ಈ 3 ಭಾಗನ ನೀವು ತೊಗೊಂಡ್ರೆ ಮಾತ್ರ ನೀವು ಒಂದು ಮ್ಯಾಸಿವ್ ಟೀಮನ್ನ ಬಿಲ್ಡ್ ಮಾಡ್ಬೋದು. ಸೊ ಓಕೆ, ಫಸ್ಟ್ನೇದು ಭಾಗನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತೀನಿ, ರಿಕ್ರೂಟ್ಮೆಂಟ್ ಬಗ್ಗೆ. ಸೊ ಯಾಕೆಂದರೆ ದ ಫೌಂಡೇಶನ್ ಆಫ್ ಟೀಮ್ ಬಿಲ್ಡಿಂಗ್ ಏನಕ್ಕೆ ಅಂದರೆ, ರಿಕ್ರೂಟ್ಮೆಂಟ್ ಮಾಡ್ದೇ ಟೀಮ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕು, ರಿಕ್ರೂಟ್ಮೆಂಟ್ ಭಾಗನ ನೋಡ್ಕೊಬರೋಣ. ಸೊ ತುಂಬ ಜನ ನಾನು ನೋಡಿದ್ದೀನಿ, 1 year ಆಗಿದೆ, 2 year ಆಗಿದೆ, 3 years ಆಗಿದೆ, ಈವನ್ 4-5 years ಈ ಇಂಡಸ್ಟ್ರಿಲಿ ಇದ್ದಾರೆ. ಆದರೆ ಅವರು ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಜೊತೆ 3-4 ಜನ ಮಾತ್ರ ಒಂದು ಆ್ಯಕ್ಟಿವ್ ಮೆಂಬರ್ಸ್ ಇರ್ತಾರೆ. ತುಂಬ ಬಿಸ್ನೆಸ್ ಮಾಡಿದ್ದೀನಿ ಸರ್, ನಾನೊಂದು 50,000 ರನ್ ಮಾಡಿದ್ದೀನಿ, 1 ಲಕ್ಷವರೆಗೂ ಟಚ್ ಮಾಡಿದ್ದೆ, 1.5 ಲಕ್ಷವರೆಗೂ ಟಚ್ ಮಾಡಿದ್ದೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಹತ್ರ ಬರೀ 5 to 6 ಕಮಿಟೆಡ್ ಪೀಪಲ್ಸ್ ಇರ್ತಾರೆ, ಅದ್ರ ಮೇಲೆ ಟೀಮೇ ಬಿಲ್ಡ್ ಆಗಿರಲ್ಲ. ಕಾರಣ ಯಾಕಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ, ಒಂದು ಟೀಮ್ನ ಬಿಲ್ಡ್ ಮಾಡಿ ಆ ಟೀಮನ್ನ ಡೆವಲಪ್ ಮಾಡೋದು, ಬರೀ ಬಿಲ್ಡ್ ಮಾಡೋದು ವಿಷಯ ಅಲ್ಲ, ಅದನ್ನು ಡೆವಲಪ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ವಿಷಯ. ಇವತ್ತು ನಾನು ಬರೀ ಟೀಮ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಿಲ್ಲ, ಟೀಮ್ ಬಿಲ್ಡಿಂಗ್ ಆ್ಯಂಡ್ ಟೀಮ್ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಸೊ ಆದ್ದರಿಂದ ಮೊದಲನೇ ಸ್ಟೆಪ್ಪು, ಫಾರ್ ಎಕ್ಸಾಂಪಲ್ ನೀವೇನಾರ ಈಗ ತಾನೇ ಈ ಬಿಸ್ನೆಸ್ಸಿಗೆ ಬಂದಿದ್ರೆ, ಅಥವಾ ಈ ಬಿಸ್ನೆಸ್ಸಲ್ಲಿ 1 year 2 year 3 year ಎಷ್ಟೋ ವರ್ಷನಾರು ಆಗಿದ್ರೆ, ನೀವು ಇಫ್ ಯು ಆರ್ ಲುಕಿಂಗ್ ಟು ಬಿಲ್ಡ್ ಎ ಟೀಮ್, ಒಂದು ಸ್ಟ್ರಾಂಗ್ ಮ್ಯಾಸಿವ್ ಟೀಮ್ನ ಬಿಲ್ಡ್ ಮಾಡಬೇಕು ಅಂತಿದ್ರೆ ಈ ಒಂದು ಎಲಿಮೆಂಟ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ, ಯು ಹ್ಯಾವ್ ಟು ಮೇಕ್ ಎ ಮೈಂಡ್ ಸೆಟ್. ಸೊ ನೀವು ನಿಮ್ಮ ಹತ್ರ 1, 2 or 3 ಆ್ಯಕ್ಟಿವ್ ಪೀಪಲ್, ಅಥವಾ 5-6 ಜನ ಆ್ಯಕ್ಟಿವ್ ಪೀಪಲ್ಸ್ ಇದ್ದಾರೆ, ಅಥವಾ ನೀವು ಯಾರೂ ಇಲ್ಲ ಅಂದ್ಕೊಳ್ಳೋಣ, ಯು ಆರ್ ದ ಫ್ರೆಶರ್ ಅಂದ್ಕೊಳ್ಳೋಣ. ಫಸ್ಟು ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನನಗೆ ಟೀಮ್ ಬೇಕು. ಯಾಕಂದರೆ ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ತ್ ಅಂತಾರೆ. ನಮ್ಮ ಒಂದು ದೊಡ್ಡ ಇನ್ಕಮ್ ಬರಬೇಕು ಅಂದರೆ ಟೀಮಿಂದನೇ ಬರೋಕ್ಕೆ ಸಾಧ್ಯ. ಆದ್ದರಿಂದ ಸೊ ನಾನು ಫಸ್ಟು, ಈಗ ನನ್ನ ಫಸ್ಟ್ ಪ್ರಯಾರಿಟಿ ಏನಿದೆ, ರಿಕ್ರೂಟ್ಮೆಂಟ್ ಕಡೆ ಹೋಗುತ್ತೆ. ಈ ಮೈಂಡ್ಸೆಟ್ಟಿಗೆ ಬರಬೇಕು. ಇಲ್ಲಿ ಈ ಮೈಂಡ್ಸೆಟ್ಟಿಗೆ ಬರ್ದೇನೆ ತುಂಬ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಏನಾಗುತ್ತೆ, ತುಂಬ ಜನ ತುಂಬ ಟ್ರೈನಿಂಗಲ್ಲಿ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಏನು ಮಾಡಬೇಕು ಅದನ್ನು ಮಾಡದೆ, ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಗೊಂದಲಕ್ಕೆ ಒಳಗಾಗಿರ್ತೀವಿ. ಆದ್ದರಿಂದ ಕ್ಲಾರಿಟಿ ಇಟ್ಕೊಂಬಿಡಿ, ಮೈಂಡಲ್ಲಿ ತುಂಬ ಕ್ಲಾರಿಟಿ ಇಟ್ಕೊಂಬಿಡಿ. ನಾನು ಈ ದಿನದಿಂದ ಮುಂದಿನ 30 ಅಥವಾ 60 ಅಥವಾ 90 ದಿವಸ, ವಾಟ್ ಎವರ್ 30, 60, 90 ಡೇಸ್ ಒಂದು ಪ್ಲ್ಯಾನ್, ಒಂದು ಮೈಂಡ್ ಮ್ಯಾಪ್ ಹಾಕ್ಕೊಳ್ಳಿ. ನನ್ನ ಕಂಪ್ಲೀಟ್ ಪ್ರಯಾರಿಟಿ ಸೆಟ್ ಮಾಡ್ತಿದ್ದೀನಿ. ನಾನು ಬೇರೆದೇನೋ ಮಾಡೋಕ್ಕೋಲ್ಲ ಆ್ಯಕ್ಟಿವಿಟೀಸ್, ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಮೇಲೆ ಗಮನ ಕೊಡ್ತೀನಿ. ಇದು ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ರಿಕ್ರೂಟ್ಮೆಂಟಲ್ಲಿ. ಸೊ ನೀವು ಯಾವಾಗ ಅದ್ರ ಬಗ್ಗೆ ಪ್ರಯಾರಿಟಿ ಸೆಟ್ ಮಾಡ್ಕೊತೀರಾ ರಿಕ್ರೂಟ್ಮೆಂಟ್ ಬಗ್ಗೆ, ಸೊ ದೆನ್ ಪ್ಲ್ಯಾನ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಒಂದು 5 ಮೆಂಬರ್ಸ್ ಇದ್ದಾರೆ ಅಂದರೆ ಪ್ಲ್ಯಾನ್ ಮಾಡಿ, ಎಷ್ಟು ಜನನ ನಾನು ಈ ಒಂದು 30 ಡೇಸಲ್ಲಿ ಮೀಟ್ ಆಗಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಒಬ್ಬರಿದ್ದೀರಾ, ಸೊ ಒಂದು 30 ಡೇಸಲ್ಲಿ 100 ಮೆಂಬರ್ಸ್ನ ಮೀಟ್ ಆಗಬೇಕು. 100 ಮೆಂಬರ್ಸಿಗೆ ನಿಮ್ಮ ಕಂಪನಿಯ ಪ್ಲಾನ್ನ ಶೋ ಮಾಡಬೇಕು. ದಟ್ ಈಸ್ ಫಸ್ಟ್ ಟಾರ್ಗೆಟ್. ಎಷ್ಟು ಜನ ಬರ್ತಾರೆ ಅದು ಬೇಕಾಗಿಲ್ಲ, ಫಸ್ಟ್ ಪ್ರಯಾರಿಟಿ ಏನು ಸೆಟ್ ಮಾಡಬೇಕು, 100 ಮೆಂಬರ್ಸ್ನ ನಾನು ಮೀಟ್ ಮಾಡ್ತೀನಿ. ಅವ್ರನ್ನ ಮೀಟ್ ಮಾಡಿ ಈ 30 ದಿವಸದೊಳಗಡೆ ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ನಾನು ಅವ್ರಿಗೆ ಭೇಟಿಯಾಗಿ ಅವರಿಗೆ ನನ್ನ ಕಂಪನಿಯ ಪ್ಲಾನ್ನ ಶೋ ಮಾಡ್ತೀನಿ. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. 100 ಮೆಂಬರ್ಸ್ನ ನೀವು ಮೀಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಹತ್ರ 300 ಇಂದ 400 ಲೀಸ್ಟ್ ಇರಬೇಕು. ಎಷ್ಟಿರಬೇಕು, 300 ಇಂದ 400 ಲೀಸ್ಟ್ ಇದ್ರೆ ಮಾತ್ರ ನೀವು 100 ಮೆಂಬರ್ಸ್ನ ಭೇಟಿ ಆಗ್ಬೋದು. ಸೊ ಫುಲ್ ಮೋಟಿವೇಶನ್ ಆಗಿ ವಿಡಿಯೋ ನೋಡ್ಬಿಟ್ಟು ಎಸ್ ಸರ್ ಐ ಆಮ್ ಗೋಯಿಂಗ್ ಟು ಡೂ ರಿಕ್ರೂಟ್ಮೆಂಟ್ ಅಂತ ಹೇಳಿ ಹೋಗ್ಬಿಟ್ಟು ಬರೀ 100 ಮೆಂಬರ್ಸ್ನ ಮೀಟ್ ಆಗ್ತೀನಿ ಅಂತ ಹೋಗಿ ನಾಳೆ ಒಂದು 4-5 ಜನ ಭೇಟಿಯಾಗಿ ಅದಾದಮೇಲೆ ಕ್ಲೂಲೆಸ್ ಆಗಿರೋಂಥ
ಸಿಚುವೇಶನ್ ಬರೋದು ಬೇಡ. ಯಾಕಂದ್ರೆ ಡೇಟಾಬೇಸೇ ಇಲ್ಲ ಅಂದಮೇಲೆ ನೀವೇಂಗೆ ಭೇಟಿ ಆಗ್ತೀರಾ? ಸೊ ಫಸ್ಟ್ ನೀವೇನು ಮಾಡಬೇಕು, ಮಿನಿಮಮ್ ಲೀಸ್ಟ್ ಬಿಲ್ಡಿಂಗ್ ಮಾಡ್ಕೊಬೇಕು. 300 to 400 ಪೀಪಲ್ಸ್ನ ನೀವು ಈಗ ಮೊದಲಿಂದಾನೇ ಲೀಸ್ಟ್ ಮಾಡಬೇಕಾಗತ್ತೆ. ಸೊ ಆ ಒಂದು 300 ನಾನು ಲೀಸ್ಟ್ ಮಾಡ್ಕೊಂಡು ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಬೇಕು, ಮೆಂಟಲಿ ಪ್ರಿಪ್ರೇಷನ್ ಆಗಬೇಕು, ನಿಮ್ಮ ಫ್ಯಾಮಿಲಿಲಿ ಸಹ ಹೇಳಬೇಕು ಇದೊಂದು ತಿಂಗಳು ನಾನೊಂದು ದೊಡ್ಡ ಒಂದು ಏನಪ್ಪ ಪ್ರಾಜೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಮಾಡಬೇಡಿ, ನಾನು ಯಾವ ಫಂಕ್ಷನ್ ಅಟೆಂಡ್ ಮಾಡಲ್ಲ, ಸೊ ಯಾವ ರಜೆ ಇಲ್ಲ ನನಗೆ, ಸಂಡೇ ಸ್ಯಾಟರ್ಡೇ ಅನ್ನೋದು ಇಲ್ವೇ ಇಲ್ಲ. ಸೊ 24/7 365 ಡೇಸ್ ಈ ಪ್ರಾಜೆಕ್ಟಿಗೆ ಇನ್ವಾಲ್ವ್ ಆಗ್ತಾ ಇದ್ದೀನಿ, ಯಾರು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಸೈಕಾಲಜಿಕಲಿ ನೀವು ಮೈಂಡ್ ಸೆಟ್ ಮಾಡ್ಕೊಬೇಕು. ಈ ನಿಮ್ಮ ಫ್ಯಾಮಿಲಿ ಮೈಂಡ್ ಸೆಟ್ ಮಾಡಿ ಒಂದು 300-400 ಮೆಂಬರ್ಸ್ ಲೀಸ್ಟನ್ನು ತಗೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು 100 ಮೆಂಬರ್ಸ್ನ ಭೇಟಿ ಆಗಬೇಕು. ದಿಸ್ ಇಸ್ ಫಸ್ಟ್. ಸೊ ನೋಡಿ, ನೀವು 100 ಮೆಂಬರ್ಸ್, ನಿಮ್ಮ ಹತ್ರ ಒಂದು 5 ಜನ ಆಕ್ಟಿವ್ ಇದ್ದಾರೆ ಅಂದರೆ ಅವ್ರು 100 ಅಂದರೆ ಅವ್ರದ್ದೊಂದು 500 ಪ್ಲಸ್ ನಿಮ್ದೊಂದು 100 600 ಮೆಂಬರ್ಸ್. ಸರ್ ನಾನು ಲೀಡರು, ನನ್ನ ರ್ಯಾಂಕ್ ಬಂದ್ಬಿಟ್ಟಿದೆ, ನಾನು ಕ್ರೌನ್ ಆಗಿಬಿಟ್ಟಿದ್ದೀನಿ, ನಾನು ಡೈಮಂಡ್ ಆಗಿಬಿಟ್ಟಿದ್ದೀನಿ, ಸರ್ ನಾನು 100 ಮೆಂಬರ್ಸ್ನ ಭೇಟಿ ಆಗಬೇಕಾ, ನಾನು ಮತ್ತೆ ಲೀಸ್ಟ್ ಮಾಡಬೇಕಾ, ನಂದು 5 ವರ್ಷ ಆಗಿದೆ 6 ವರ್ಷ ಆಗಿದೆ? ನೋ. ನಿಮ್ಮ ಹತ್ರ ಒಂದು ಮ್ಯಾಸಿವ್ ಟೀಮ್ ಇಲ್ಲ, ನಿಮಗೆ ರೆಗ್ಯುಲರ್ ಆಗಿ ಸಸ್ಟೈನಬಲ್ ಇನ್ಕಮ್ ಬರ್ತಾ ಇಲ್ಲ, 1 lakh ಪ್ಲಸ್ ಇನ್ಕಮ್ ಲಾಸ್ಟ್ 6 ಮಂತ್ ಇಂದ ಬರ್ತಾ ಇಲ್ಲ ಅಂದ್ರೆ ಯು ಡೋಂಟ್ ಹ್ಯಾವ್ ಎ ಗುಡ್ ಟೀಮ್ ಅಂತ. ದಟ್ ಈಸ್ ಎ ಸಿಗ್ನಲ್. ಸೊ ಇಟ್ ಈಸ್ ಮ್ಯಾಂಡೇಟ್ರಿ, ನೀವು ಹೋಗ್ಲೇಬೇಕು, ನೀವು ಟೀಮ್ ಬಿಲ್ಡ್ ಮಾಡಲೇಬೇಕು. ದಿಸ್ ಇಸ್ ವೆರಿ ಮ್ಯಾಂಡೇಟ್ರಿ. ಓಕೆ, ಸೊ ಕಾಲ್ ಮಾಡಿ 100 ಮೆಂಬರ್ಸ್ ಹತ್ರ ಭೇಟಿಯಾಗಿ ಅವರಿಗೆ ಪ್ರೆಸೆಂಟೇಷನ್ ಕೊಟ್ಟರೆ, ನಾನು ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ, ನಿಮ್ದು 100 ಮೆಂಬರು, ನಿಮ್ದೊಂದು 5 ಜನ ಟೀಮಿಂದ ಒಂದು 500 ಅಂದರೆ 600 ಮೆಂಬರ್ಸ್ ಆಗುತ್ತೆ. 600 ಮೆಂಬರ್ಸು ವರ್ಸ್ಟ್ ಪ್ರೆಸೆಂಟೇಷನ್ ಮಾಡಿದ್ರು 10% ಕ್ಲೋಸಿಂಗ್ ಆಗುತ್ತೆ. 20% ಎಲ್ಲ ತಗೊಂತಾರೆ. ಲೀಸ್ಟ್ ಆಗಿ ತಗೊಳೋಣ, ಇಲ್ಲ ನಿಮ್ಮದೇ ತಗೊಳ್ಳೋಣ. 100 ಮೆಂಬರ್ಸಲ್ಲಿ 10 to 20% ಅಂದರೆ 10ರಿಂದ 20 ಜನ ಟೀಮ್ ಆಗುತ್ತೆ. ನಿಮಗೆ 10 to 20 ಪೀಪಲ್ಸ್ ಟೀಮ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಅದು 1 man is 1 ಇಂಡಸ್ಟ್ರಿ ಅಂತ ಕರೀತಾರೆ ಇದರಲ್ಲಿ. ಸೊ 20 ಇಂಡಸ್ಟ್ರಿ ನಿಮ್ಗೆ ಸಿಕ್ದಂಗೆ ಒಂದು ತಿಂಗಳಲ್ಲಿ ಫುಲ್ ಪ್ರಿಪೇರ್ ಆಗಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಈಗ 20 ಮೆಂಬರ್ಸ್ ಟೀಮ್ ಮಾಡಾಗಿದೆ 1 ಮಂತಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಸ್ಟೆಪ್ ಈಸ್ ರಿಕ್ರೂಟ್ಮೆಂಟ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಈಸ್ ಟ್ರೈನಿಂಗ್. ಯು ಹ್ಯಾವ್ ಟು ಗಿವ್ ಎ ಟ್ರೈನಿಂಗ್. ತುಂಬ ಇಂಪಾರ್ಟೆಂಟ್. ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಟ್ರೈನಿಂಗ್ ಯಾವ್ದ್ರ ಬಗ್ಗೆ ಕೊಡಬೇಕಾಗತ್ತೆ ಅಂದರೆ, ಒಂದು ಸ್ಕಿಲ್ಸ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಈ ಒಂದು ವ್ಯಾಪಾರ ಮಾಡೋಕ್ಕೆ ಬೇಕಾದಂಥ ಬೇಸಿಕ್ ಸ್ಕಿಲ್ಸ್ಗಳಿದ್ದಾವೆ. 7 ಸ್ಕಿಲ್ಸ್ ಇದೆ. 7 ಸ್ಕಿಲ್ಸ್. ಲೀಸ್ಟ್ ಮಾಡೋದಾಗಿರ್ಬೋದು, ಇನ್ವಿಟೇಷನ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಫಾಲೋಅಪ್ ಆಗಿರ್ಬೋದು, ಕ್ಲೋಸಿಂಗ್ ಆಗಿರ್ಬೋದು, ಇವೆಂಟ್ ಪ್ರಮೋಷನ್ ಆಗಿರ್ಬೋದು. ಇದು 7 ಬೇಸಿಕ್ ಸ್ಕಿಲ್ ಇದೆ. ಸ್ಕಿಲ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಕಂಪನಿಯ ಪ್ರೊಫೈಲ್, ಪ್ರಾಡಕ್ಟ್, ನಿಮ್ಮ ಕಂಪ್ನಿಲಿ ಏನೇನು ಬರುತ್ತೆ ಆ ಒಂದು ಬೇಸಿಕ್ ಟ್ರೈನಿಂಗ್ಗಳು ಅವರಿಗೆ ನೀವು ಕೊಡಲೇಬೇಕಾಗುತ್ತೆ. ಈ ಟ್ರೈನಿಂಗ್ ಕೊಟ್ಟ ಮೇಲೆ ಸೆಕೆಂಡ್, ನೀವು ತುಂಬ ಲಾಂಗ್ ಟರ್ಮ್ ಟೀಮ್ನ ಬಿಲ್ಡ್ ಮಾಡಬೇಕು, ಒಂದು ಲಾಂಗ್ ಸಸ್ಟೈನಬಲ್ ಇನ್ಕಮ್ ಬೇಕು, ಒಂದು ದೊಡ್ಡ ಮ್ಯಾಸಿವ್ ಟೀಮ್ ಬಿಲ್ಡ್ ಮಾಡಬೇಕು ಅಂದರೆ ನೀವು ಬರೀ ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಮಾತ್ರ ಗಮನ ಕೊಡಬಾರ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ನೂ ಗಮನ ಕೊಡಬೇಕು. ಸೊ ಅವರಿಗೆ ಅರ್ಥ ಆಗಬೇಕು, ಈ ಬಿಸ್ನೆಸ್ ಬಿಸ್ನೆಸ್ ಇದು, ತುಂಬ ಪೇಷನ್ಸ್ ಗೇಮ್ ಇಟ್ಕೊಬೇಕು, ತಾಳ್ಮೆ ತುಂಬ ಇರಬೇಕಾಗುತ್ತೆ. ಸೊ ಒಂದು ಆಟಿಟ್ಯೂಡ್ ಬೇಕಾಗುತ್ತೆ ಈ ಬಿಸ್ನೆಸ್ಸಿಗೆ. ಆ ಬಿಸ್ನೆಸ್ ಆಟಿಟ್ಯೂಡ್ ಏನೇನು ಅಂತ ನೀವು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅವರು ಟೀಚಬಿಲಿಟಿ, ಅವರು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಏನು ಓದಿಲ್ದೇನೆ ಇರ್ಬೋದು, ಈ ಒಂದು ವ್ಯಾಪಾರಕ್ಕೆ ಬಂದಮೇಲೆ ಅವರು ಕಲಿಯೋದಕ್ಕೆ ಫಸ್ಟ್ ಟೀಚಬಿಲಿಟಿ ಇರಬೇಕು ಅವರಲ್ಲಿ. ಎಲ್ಲಕ್ಕಿಂತ ಹೆಚ್ಚು ಈ ವ್ಯಾಪಾರ ಮಾಡಬೇಕಾದ್ರೆ ಎಥಿಕಲ್ ವ್ಯಾಪಾರ ಮಾಡಬೇಕು, ಆನೆಸ್ಟಿ ಇರಬೇಕು. ಇದ್ರ ಬಗ್ಗೆ ನೀವು ಪರ್ಸನಾಲಿಟಿ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಬರೀ ಟ್ರೈನಿಂಗ್ ಕೊಟ್ಟರೆ ಸಾಗಲ್ಲ, ಯು ಹ್ಯಾವ್ ಟು ಪ್ರಾಕ್ಟೀಸ್ ವಿತ್ ದ ಪೀಪಲ್. ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸ್ಕಿಲ್ಸನ್ನು. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಟೀಮ್ ಏನು 20 ಜನ ಬಂದಿದ್ದಾರೆ, 20 ಜನದಲ್ಲಿ ಮಿನಿಮಮ್ ನಿಮಗೆ ಜೊತೆ 10 ಜನ ಉಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. 10 ಜನನಾರು ಬಂದೇ ಬರುತ್ತೆ. 10 ಜನ ಉಳ್ಕೊಬೇಕಂದ್ರೆ ಈ ಟ್ರೈನಿಂಗ್ ಇಸ್ ವೆರಿ ಕ್ರೂಷಿಯಲ್. 2ನೇ ಸ್ಟೆಪ್ಪು ಟ್ರೈನಿಂಗ್. 3ನೇದು ವೆರಿ ಇಂಪಾರ್ಟೆಂಟ್, ನಾನು ಕಲ್ಚರ್ ಅಂದೆ, ವೆರಿ ಇಂಪಾರ್ಟೆಂಟ್. ಈ ಒಂದು ನೀವು ಏನು ಜನನ ಬಿಸ್ನೆಸ್ನ ಟೀಮ್ನ ಬಿಲ್ಡ್ ಮಾಡಿದ್ದೀರಾ, ಅವ್ರು ನಿಮ್ಮ ಜೊತೆ ಉಳಿಬೇಕು, ಬೆಳಿಬೇಕು ಅಂದರೆ ಆ ಒಂದು ನಿಮ್ಮ ಒಂದು ಟೀಮ್ ಅಂದರೆ ನಿಮ್ಮ ಒಂದು ಆರ್ಗನೈಸೇಷನಲ್ಲಿ ಕಲ್ಚರ್ ಡೆವಲಪ್ ಮಾಡಬೇಕು. ಯು ಕೆನಾಟ್ ಬಿಲ್ಡ್ ಅನ್ ಎಮೋಷನಲ್ ರಿಲೇಷನ್ಶಿಪ್ ವಿತೌಟ್ ಎ ಕಲ್ಚರ್. ನೀವೊಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಬಾಂಡಿಂಗ್ ಆಗಲಿ, ಕಲ್ಚರ್ ಇಲ್ಲದೇನೆ ನೀವು ಟೀಮ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ಕಲ್ಚರ್ ಸೆಟ್ ಮಾಡಬೇಕು, ಬಿಸ್ನೆಸ್ ಎಥಿಕ್ಸ್ಗಳನ್ನ ಹೇಳ್ಕೊಡ್ಬೇಕು. ಆ ಎಥಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಅವರು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲರೂ ಒಂದು ಕಲ್ಚರ್ ಇರಬೇಕು, ಅಕೌಂಟಬಿಲಿಟಿ ಇರಬೇಕು, ಸೆಲೆಬ್ರೇಷನ್ ಇರಬೇಕು, ಕರೆಕ್ಷನ್ಸ್ಗಳು ಮಾಡಬೇಕು. ಆ ಕಲ್ಚರ್ನ ಸೆಟ್ ಮಾಡಬೇಕು. ಯಾರನ್ನು ದೂರ ಮಾಡಬಾರ್ದು.
ಪ್ರತಿಯೊಬ್ಬರು ಇಂಪ್ರೂವ್ಮೆಂಟಿಗೆ ಬಂದಿರೋದು. ಯಾಕಂದ್ರೆ ಅವ್ರು ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬಂದಿರ್ತಾರೆ, ಕೆಲವು ಲೇಡೀಸ್ಗಳು ಬಂದಿರ್ತಾರೆ, ಜೆಂಟ್ಸ್ ಬಂದಿರ್ತಾರೆ, ಯಾವುದೋ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಈ ಒಂದು ಬಿಸ್ನೆಸ್ಸಿಗೆ ಸೆಟ್ ಆಗಬೇಕಂದ್ರೆ ತಪ್ಪುಗಳನ್ನ ಮಾಡ್ತಾರೆ. ತಪ್ಪುಗಳನ್ನ ಮಾಡಿದಾಗ ಅವ್ರನ್ನ ತಿದ್ದಬೇಕೇ ಹೊರತು ಅವ್ರನ್ನ ಬೈಬಾರ್ದು. ಅಂತ ಒಂದು ಕಲ್ಚರ್ನ ಸೆಟ್ ಮಾಡಬೇಕು. ಅಕೌಂಟಬಿಲಿಟಿ ಅನ್ನೋ ಒಂದು ಕಲ್ಚರ್ನ ಸೆಟ್ ಮಾಡಬೇಕು. ಬಿಸ್ನೆಸ್ ಎಥಿಕ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಸಣ್ಣ ಸಣ್ಣ ಗೆಲುವನ್ನ ಸೆಲೆಬ್ರೇಟ್ ಮಾಡಬೇಕು. ಇವೆಲ್ಲವೂ ಕಲ್ಚರ್ ಒಳಗಡೆ ಬರುತ್ತೆ. ಸೊ ಇವೆಲ್ಲವೂ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ರೀತಿ 3 ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ 100% ನೀವು ರಿಕ್ರೂಟ್ಮೆಂಟ್ ಮಾಡ್ಬೋದು. ಸೊ ಏನು ಮಾಡ್ಬೋದು, ರಿಕ್ರೂಟ್ಮೆಂಟ್ ಅಲ್ಲ, ನೀವೇನು ಮಾಡ್ಬೋದು, ಒಂದು ಒಳ್ಳೆ ಮ್ಯಾಸಿವ್ ಟೀಮ್ನ ಬಿಲ್ಡ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಒಂದು ಕೋರ್ಸ್ನ ಡೆವಲಪ್ ಮಾಡಿದ್ದೀನಿ. 20 ಜನರನ್ನ ಹೇಗೆ 30 ದಿವಸದೊಳಗಡೆ ರಿಕ್ರೂಟ್ಮೆಂಟ್ ಮಾಡೋದು ಅಂತ. ನಿಮಗೇನಾರ ಸ್ಟ್ರಗಲ್ ಮಾಡ್ತಾ ಇದ್ರೆ, ಸರ್ ನಾನು ಪ್ಲಾನಿಂಗ್ ಕೊಡ್ತಿದ್ದೀನಿ, ಜಾಯ್ನಿಂಗ್ ಆಗ್ತಾ ಇಲ್ಲ, ಕ್ಲೋಸಿಂಗ್ಸ್ ಆಗ್ತಾ ಇಲ್ಲ ಸರ್ ಅಂತ ನೀವು ಸ್ಟ್ರಗಲ್ ಮಾಡ್ತಾ ಇದ್ರೆ, ಅದರೊಳಗೆ ಕ್ಲಿಯರ್ ಕಟ್ ಕ್ಲೋಸಿಂಗ್ಸ್ ಹೆಂಗೆ ಮಾಡೋದು, ಪ್ರೆಸೆಂಟೇಷನ್ ಹೆಂಗೆ ಮಾಡೋದು, ಲೀಸ್ಟ್ ಹೆಂಗೆ ಮಾಡೋದು, ಇನ್ವಿಟೇಷನ್ ಹೆಂಗೆ ಮಾಡೋದು, ಪ್ರತಿಯೊಂದು ಡೀಟೇಲ್ ಆಗಿದೆ ಆ ಕೋರ್ಸಲ್ಲಿ. ಸೊ ಆ ಕೋರ್ಸ್ನ ನೀವು ಬೈ ಮಾಡ್ಬೋದು. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.